ಹೌದು, ಹೋಟ್ಲಲ್ಲಿ ಈರುಳ್ಳಿ ದೋಸೆ ಹೇಗ್ ಮಾಡ್ತೀವಿ ಕೊಟ್ಟು ಖುಷಿ ಆಯ್ತು. ಟೀ ಸಣ್ಣ ಅಂತ ಹಾಕಿದರೆ ನಿಮ್ಗೋಸ್ಕರ ನೋಡ್ಕೊಳ್ಳಿ. ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನ್ ವಿಶೇಷ ಅಂದ್ರೆ, ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದರೆ ಸ್ಮೈಲಿ ರೆಸಿಪಿ ತೋರಿಸಿ ಅಣ್ಣ ಅಂತ. ಸೊ ನಿಮ್ಗೋಸ್ಕರ ಈ ವಿಡಿಯೋ ತಗೊಂಡ್ಬಂದಿದ್ದೀನಿ ನೋಡಿ. ಎಸ್ ರಂಗೋಲೆ ವರ್ಲ್ಡ್, ಎಸ್ ಇವ್ರ ಚಾನಲ್ ಎಸ್ ರಂಗೋಲೆ ವರ್ಲ್ಡ್ ಅಂತ ಒಳ್ಳೆ ರಂಗೋಲಿ ಹಾಕ್ತಾರೆ. ಇವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ಸ್ಮೈಲಿ ರೆಸಿಪಿ ಪ್ಲೀಸ್ ಅಣ್ಣ ಅಂತ ಹಾಕಿದರೆ ನಿಮ್ಗೋಸ್ಕರ ನೋಡ್ಕೊಳ್ಳಿ. ಸಿಪಿ ಪ್ಲೀಸ್ ಅಣ್ಣ ಅಂತ ಹಾಕಿದರೆ ನಿಮ್ಗೋಸ್ಕರ ನೋಡ್ಕೊಳ್ಳಿ. ಈಗ ಜಿಯೋ ಮಾರ್ಟ್ ಅಲ್ಲಿ ಬಂದು ಆಲೂ ಬೈಟ್ಸ್, ಕಟ್ಲೆಟು, ಟಿಕ್ಕಾ, ಫ್ರೆಂಚ್ ಫ್ರೈಸು, ಸ್ಮೈಲೀಸು ಇಷ್ಟು ತಗೊಂಡು ಹೋಗ್ತಾ ಇದ್ದೀನಿ. ರೆಸಿಪಿ ನಿಮ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಬನ್ನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀಲೇಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 3/4 kg ಸ್ಮೈಲೀಸ್ ತಗೊಂಡು ಹೊರಗಡೆ ಬರ್ತಾ ಇದ್ದಂಗೆ ಜಾಕ್ ಫ್ರೂಟ್ ಸಿಕ್ತು. ಜಾಕ್ ಫ್ರೂಟ್ ಅಂದ್ರೆ ನನಗೆ ತುಂಬಾ ಇಷ್ಟ, ನನ್ನ ಶ್ರೀಮತಿ ನನ್ನ ಮಕ್ಕಳಿಗೂ ಇಷ್ಟನೇ. ಅದಕ್ಕೆ ಒಂದು 50 ರೂಪಾಯಿ ಜಾಕ್ ಫ್ರೂಟ್ ತಗೊಂಡು ಮುಂದೆ ಬಂದೆ. ತರಕಾರಿ ಮಾರ್ಕೆಟ್ ಅಲ್ಲಿ ಕೋತಿಗಳು ಕಾಯ್ಕೊಂಡಿದ್ವು, ಅವಕ್ಕೂ 1-2 ಸೌದೆ ಆಯ್ತು. ನಮ್ಮದು ಒಂದು ಒಳ್ಳೆ ಕೆಲಸ ಜೊತೆಗೆ ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಈಗ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಕಾಮಧೇನು ಹೋಟ್ಲ್ ಕಾಣಿಸ್ತು. ಕಾಮಧೇನು ಹೋಟ್ಲ್ ಅಂದ್ರೆ ನಮ್ದೇ ಇದ್ದಂಗೆ ನನಗೆ. ಸೊ ಒಳಗಡೆ ನುಗ್ದೆ ಸೀದಾ ಇವ್ರು ಹಾಕ್ತಾ ಇದ್ದಾರೆ ರವೆ ಇಡ್ಲಿ. ಈಗ ನಾನು ನಿಮ್ಗೋಸ್ಕರ ತಗೊಂಡ್ಬಂದಿರೋ ರೆಸಿಪಿ ಏನಂದ್ರೆ ಈರುಳ್ಳಿ ದೋಸೆ. ಹೌದು, ಹೋಟ್ಲಲ್ಲಿ ಅಂತ. ಈಗ ನೋಡ್ಕೊಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕ್ಯಾರೆಟ್ ತುರ್ದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಬಿಡ್ತಾರೆ. ಚೆನ್ನಾಗಿ ಕಲ್ಸಿದ್ಮೇಲೆ 1.5 ಬಟ್ಲು ದೋಸೆ ಇಟ್ಟಾಕಿ ಅದ್ರ ಮೇಲೆ ಕಲ್ಸಿಟ್ಕೊಂಡಿರುವ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ದೋಸೆ ಮೇಲೆ ಹಾಕ್ಬಿಟ್ಟು ತಟ್ಬಿಡ್ಬೇಕು. ಈ ರೀತಿ ಕೈಯಲ್ಲೇ ತಟ್ಟಬೇಕು. ಇದನ್ನ ಕೈಯಲ್ಲಿ ಇಸ್ಬೇಕು. ಆಗ ಇದರ ರುಚಿ ಮತ್ತಷ್ಟು ಜಾಸ್ತಿ ಆಗುತ್ತದೆ. ಎಣ್ಣೆ ಕೊಟ್ಟು ಸ್ವಲ್ಪ ಬೇಯಿಸಕ್ ಬಿಟ್ಟು ಆಮೇಲೆ ಪಲ್ಟಿ ಮಾಡಿದ್ರೆ ಆಯ್ತು. ಈಗ ಅಜ್ಜಿತ್ ಕೇಳ್ತಾ ಇದ್ದೇನೆ, ಈ ಈರುಳ್ಳಿ ದೋಸೆ ತಿನ್ನೋರು ಯಾರಪ್ಪ ಅಂತ. ರವಿ ಅಂಕಲ್ ನಗ್ತಾ ಇದ್ದಾನೆ. ರವಿ ಅಂಕಲ್ ನಮ್ಮ ಕಾಮಧೇನು ಹೋಟ್ಲಿನ ಓನರ್. ಸೊ ಏನಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ಶ್ರೀಮತಿ ಅಡಿಗೆ ಮಾಡಿದ್ರೆ ಫಸ್ಟ್ ಶ್ರೀಮಾನಕ್ಕೆ ತಿನ್ನಿಸ್ತಾಳೆ. ಹಾಗೆ ಲ್ಯಾಬ್ ಅಲ್ಲಿ ಸೈಂಟಿಸ್ಟ್ಗಳು ಏನೇ ಲಸಿಕೆ ಕಂಡಿಡಿದ್ರು ಮೊದಲು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ, ಆಮೇಲೆ ಜನಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಹಾಗೆ ಇರ್ಲಿ, ಇದೊಂದು ಜೋಕು. ಈಗ ನನ್ನ ಈರುಳ್ಳಿ ದೋಸೆ ಬೆಂದಿದೆ. ಇದನ್ನ ಪಾರ್ಸಲ್ ಕಟ್ಕೊಂಡು ನನ್ನ ಶ್ರೀಮತಿಗೋಸ್ಕರ ಎತ್ಕೊಂಡು ಹೋಗ್ತೀನಿ. ಈಗ ಬನ್ನಿ, ನಾನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ರೆಸಿಪಿಗೋಸ್ಕರ. ಇದು ಗ್ರೀನ್ ಚಟ್ನಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಉಪ್ಪು ಮತ್ತು ಸಾಸ್, ಮಯೋನೈಸ್ ಜೊತೆಗೆ ಚಟ್ನಿ ಮಾಡ್ಕೊಳೋದು. ಇದಕ್ಕೆ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಈಗ ನಾನು ಮಿಲ್ಕ್ ಶೇಕ್ ಮಾಡ್ಕೊಳಲು ತಗೊಂಡಿದ್ದೀನಿ. ಬೆಲ್ಲ, ಸಕ್ಕರೆ, ಐಸ್ ಕ್ರೀಮು, ಐಸ್ ಕ್ಯೂಬ್ಸ್ ಮತ್ತು ಹಣ್ಣುಗಳು ಇಟ್ಕೊಂಡಿದ್ದೀನಿ. 4 ತರ ಹಣ್ಣು ನಿಮ್ಗೆ ತೋರಿಸ್ತೀನಿ. ಈಗ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡಲು. ಜಾಕ್ ಫ್ರೂಟ್ ಬಿಡಿಸಿಟ್ಕೊಂಡಿದ್ದೀನಿ, ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡಲು. ಬನಾನಾ ಇಟ್ಕೊಂಡಿದ್ದೀನಿ, ಬನಾನಾ ಮಿಲ್ಕ್ ಶೇಕ್. ಇದು ಬೈಗನ್ ಪಲ್ಲಿ ಮ್ಯಾಂಗೋ, ಇದು ಮ್ಯಾಂಗೋ ಮಿಲ್ಕ್ ಶೇಕ್. ಮತ್ತು ಇದು ಮಲ್ಲಿಕಾ. ಇಷ್ಟು ರೆಸಿಪಿಗಳು ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ. 4 ತರ ಜ್ಯೂಸು ಮತ್ತು 4 ಸ್ನಾಕ್ಸು, ಸ್ಮೈಲೀಸು, ಆಲೂ ಬೈಟ್ಸು, ಕಟ್ಲೆಟು, ಫ್ರೆಂಚ್ ಫ್ರೈಸ್. ಬನ್ನಿ. ಎಣ್ಣೆ ಸ್ವಲ್ಪ ಹದವಾಗಿ ಕಾಯಿಸ್ಕೊಳ್ಬೇಕು. ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು, ಜಾಸ್ತಿ ತಣ್ಣಗೂ ಇರಬಾರ್ದು. ನೋಡ್ಕೊಳ್ಳಿ ನಾನು ಯಾವ ರೀತಿ ಕಾಯಿಸ್ಕೊಂಡಿದ್ದೀನಿ ಅಂತ. ಇದೇ ರೀತಿ ಕಾಯಿಸ್ಕೊಳ್ಳಿ. ಸ್ನಾಕ್ಸ್ ತುಂಬಾ ಈಸಿ. ಏನ್ ಗೊತ್ತಾ, ನಾವ್ ಇದನ್ನ ಮನೇಲಿ ಮಾಡ್ಬೇಕು ಅಂದ್ರೆ ಜಾಸ್ತಿ ಖರ್ಚು ಬರುತ್ತೆ. ಜಿಯೋ ಮಾರ್ಟ್ ಅಲ್ಲಿ ಹೋದ ಒಂದು 200 ಗ್ರಾಮ್ 300 ಗ್ರಾಮ್ ಪ್ಯಾಕೆಟ್ ತಗೊಂಬಂದ, ಎಣ್ಣೆ ಸ್ವಲ್ಪ ಬಿಸಿ ಮಾಡ್ದ. ಚಟ್ನಿ ರೆಸಿಪಿ ನಾನು ಇನ್ನೊಂದ್ಸರಿ ಅಂದ್ರೆ ಮಾಡಿ ಹಾಕಿದೀನಿ, ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಚಟ್ನಿ ಹೇಗೆ ಮಾಡೋದು ಅಂತ ಇಷ್ಟೇ ಇವಾಗ ಹೇಳ್ಬಿಡ್ತೀನಿ, ಬೇಕಾದ್ರೆ ಕೇಳ್ಕೊಳ್ಳಿ. ಈಗ ಸ್ಮೈಲಿ ರೆಡಿ ಆಗಿದೆಯಲ್ಲ, ಇದನ್ನ ತೆಗೆದು ಸೈಡ್ ಇಟ್ಕೊಂಡು 4 ಬೆಳ್ಳುಳ್ಳಿ, 4 ಮೆಣಸಿನ್ಕಾಯಿ ಕುಟ್ಬಿಟ್ಟು ಮಯೋನೈಸು, ಸಾಸು, ಸ್ವಲ್ಪ ಉಪ್ಪು ಇಷ್ಟನ್ನು ಕಲ್ಸ್ಕೊಂಡು ಹಾಕೊಂಡು ತಿಂತಾ ಇದ್ರೆ ಸೂಪರ್. ಅಷ್ಟೇ, ಇನ್ನೇನಿಲ್ಲ. ಚಟ್ನಿ ರೆಸಿಪಿ ಇಷ್ಟೇ. ಈಗ ಸ್ಮೈಲಿ ರೆಡಿ ಆಯ್ತು. ಬನ್ನಿ ಟೇಸ್ಟ್ ಮಾಡೋರು ಯಾರ್ಯಾರು ಇದ್ದಾರೆ ಅಂತ ನೋಡುವ. ನೋಡಿ, ಇದು ಚಟ್ನಿ ಇಷ್ಟೇ. ನಾನು ಒಂದ್ಸರಿ ಚಟ್ನಿ ಮಾಡಿದ್ದೀನಿ, ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಈಗ ನಮ್ಮ ಮೇಡಮ್ ತಿಂತಾ ಇದ್ದಾರೆ, ಹೇಗಿದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು. सच में अच्छा है, सच में अच्छा है। चटनी अच्छा लग रहा है। ಈಗ ನಮ್ಮ ಡಾಕ್ಟರ್ ತಿಂತಾ ಇದ್ದಾರೆ, ಡಾಕ್ಟರ್ ವಿವೇಕ್ ಅಂತ. ಇವ್ರಿಗೂ ಚಟ್ನಿ ಇಷ್ಟ ಆಯ್ತು, ಸ್ಮೈಲೀಸ್ ಇಷ್ಟ ಆಯ್ತು. ಈಗ ನಮ್ಮ ಹುಡುಗ ತಿಂತಾ ಇದ್ದಾನೆ, ಗಣೇಶ.
స్పైసీ స్వీట్ మంచిగా ఉందమ్మా. ಈಗ ರಾಹುಲ್ ಅಂತ ತಿಂತಾ ಇದ್ದಾನೆ, ಅವನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಚೆನ್ನಾಗಿದೆ ಅಂತೆ, ಟೇಸ್ಟ್ ಸಕ್ಕತ್ತಾಗಿದೆ ಅಂತೆ, ಚಟ್ನಿಯಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಸಕ್ಕತ್ತು. ಇನ್ನು ನೋಡ್ಕೊಳ್ಳಿ, ಇದು ಸ್ಮೈಲೀಸು, ಆಲೂ ಟಿಕ್ಕಾ, ಫ್ರೆಂಚ್ ಫ್ರೈಸ್. ನನ್ನ ಮಗನ ಏನ್ ಹೇಳ್ತಾನೆ ಕೇಳಿಸ್ಕೊಳ್ಳಿ. ತಿನ್ನಿ ಯಾವ್ದು? ಈಗ ನನ್ನ ಮಗಳು ಪ್ರಿಯಾ ಭಾಷಿನಿ. ಪ್ರಿಯಾ ತಿನ್ನಮ್ಮ. ಆ ಚಟ್ನಿ ತಿಂದು ನೋಡಿ ಹೇಗಿದೆ ಅಂತ. ಖಾರ ಆಯ್ತಾ, ಹುಳಿ ಆಯ್ತಾ, ಆಮೇಲೆ ಗಾರ್ಲಿಕ್ ಟೇಸ್ಟ್ ಆಯ್ತಾ, ಚಿಲ್ಲಿ ಟೇಸ್ಟ್ ಆಯ್ತಲ್ಲ, ಹೆಂಗಿದೆ ಟೋಟಲ್ ಏನೇನಿದೆ ಹೇಳೋದ್ರಲ್ಲಿ ನೋಡೋಣ. ಗಾರ್ಲಿಕ್, ಬೆಳ್ಳುಳ್ಳಿ. ಈಗ ಸ್ನಾಕ್ಸ್ ರೆಸಿಪಿ ಆಯ್ತು. ಈಗ ಮಾಡ್ತಾ ಇರೋದು ಕಲ್ಲಂಗಡಿ ಹಣ್ಣು ಜ್ಯೂಸ್, ವಾಟರ್ ಮಿಲನ್ ಜ್ಯೂಸ್ ಮಾಡುವ. ಬನ್ನಿ, ವಾಟರ್ ಮಿಲನ್ ಕಟ್ ಮಾಡಿ ಹಾಕೊಂಡಿದ್ದೀನಿ. ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕ್ಬೇಕು. ನಿಮ್ಗೆ ಐಸ್ ಬೇಕಾದ್ರೆ ಹಾಕೊಳ್ಳಿ, ತಣ್ಣಗಿರೋ ನೀರ್ ಬೇಕಾದ್ರೆ ಹಾಕೊಳ್ಳಿ. ನೀರ್ ಬೇಕಾಗಿಲ್ಲ, ಬರೀ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ, ಸಕ್ಕರೆ ಇಲ್ದಿದ್ರು ಪರವಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಸೋಸ್ಬಿಟ್ಟು ಐಸ್ ಜೊತೆಗೆ ಹಾಕೊಂಡು ಕುಡಿತಾ ಇದ್ರೆ ಸೂಪರ್. ಇವಾಗ ಬೇಸಿಗೆ ಕಾಲಕ್ಕಂತೂ ಈ ರೀತಿ ಜ್ಯೂಸ್ ಕುಡಿದ್ರೆ ತಣ್ಣಗಿರುತ್ತೆ ಮೈ. ಮತ್ತಷ್ಟು ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಜ್ಯೂಸಲ್ಲಿ ಹಾಕೊಳ್ಳಿ, ಯಾಕಂದ್ರೆ ಬಾಯಲ್ಲಿ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಬೀಜ ತೆಗೆದು ಇದ್ರ ಮೇಲೆ ಸ್ವಲ್ಪ ಐಸ್ ಹಾಕೊಂಡು ಕುಡಿತಾ ಇದ್ರೆ ಸ್ವಾಮಿ ರಂಗ ಸ್ವರ್ಗ ಹೇಗೆ ಕಾಣಿಸ್ತಾ ಇದೆ ನೋಡಿ. ಇದು ವಾಟರ್ ಮಿಲನ್ ಜ್ಯೂಸ್ ರೆಡಿ. ಕುಡಿಯುವರು ಯಾರು ಬನ್ನಿ ನೋಡೋಣ. ಡಾಕ್ಟರ್ ರಿಷಬ್ ಕುಡಿತಾ ಇದ್ದಾರೆ, ಚೆನ್ನಾಗಿದೆ. ಡಾಕ್ಟರ್ ರಿಷಬ್ ಚೆನ್ನಾಗಿ ಇಷ್ಟ ಆಯ್ತು. ಓಕೆ, ಈಗ ಬಾಳೆಹಣ್ಣು ಮಿಲ್ಕ್ ಶೇಕ್, ಬನಾನಾ ಮಿಲ್ಕ್ ಶೇಕ್ ಮಾಡುವ ಬನ್ನಿ. ಮಿಲ್ಕ್ ಶೇಕ್ ಅಲ್ಲಿ ಇದು ಫಸ್ಟ್ ಬನಾನಾ ಮಿಲ್ಕ್ ಶೇಕ್. ಬನಾನಾ ನಿಮ್ಮ ಹತ್ರ ಹಣ್ಣು ಇದ್ರು ಪರವಾಗಿಲ್ಲ, ಅಂದ್ರೆ ಜಾಸ್ತಿ ಹಣ್ಣಾಗಿರುತ್ತಲ್ಲ, ಸ್ವಲ್ಪ ಹೊಟ್ಟೆಲ್ಲ ಬ್ಲಾಕ್ ಆಗಿರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಹಾಲು ಹಾಕೊಳ್ಳಿ, ಸಕ್ಕರೆ ಹಾಕೊಳ್ಳಿ, ಐಸ್ ಇದ್ರೆ ಐಸ್ ಹಾಕೊಳ್ಳಿ. ಸಕ್ಕರೆ ಕಮ್ಮಿ, ಇದಕ್ಕೆ ಸಕ್ಕರೆ ಕಮ್ಮಿ ಹಾಕ್ಬೇಕು. ನಾನು 2 ಬನಾನಾ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ, ಆದ್ರಿಂದ 3 ಸ್ಪೂನ್ ಸಕ್ಕರೆ ಮತ್ತು ಐಸು ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ಈಗ ಇದು ತುಂಬಾ ತುಂಬಿಟ್ಟು ಇದ್ರ ಮೇಲೆ ಐಸ್ ಹಾಕ್ತಾ ಇದ್ದೀನಿ. ಯಾವ್ದು ಅಂತೀರಾ? ಬಟರ್ ಸ್ಕಾಚ್, ಡೈರಿ ಡೇ ಬಟರ್ ಸ್ಕಾಚ್. ಈ ರೀತಿ 2 ಸ್ಕೂಪ್ ಐಸ್ ಹಾಕ್ಬಿಟ್ರೆ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಈ ಬೇಸಿಗೆ ಕಾಲಕ್ಕೆ ಸ್ವರ್ಗ ಸ್ವರ್ಗ. ಕುಡಿತಾ ಇರೋರಂತೂ ಜೀವ ತಂಪಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕುಡಿಬೇಕು ಅನ್ಸುತ್ತಲ್ಲ ನೋಡಿದ್ರೇನೆ, ಬಾಯಲ್ಲಿ ನೀರು ಇರುತ್ತೆ. तगड़ा दादा आप भी पियो. क्या सुरेश भैया, क्या जूस बनाया आपने? इतना लंबा हो गया, जूस पी पी के इतना लंबा. ऐसा लगा जूस नहीं मिलता तो छोटा रह जाता. इसको देख के मैं रेगुलर जूस पीना स्टार्ट किया. आप छोटे हो गए जूस. मैं छोटा हो गया, जूस कम पिया. ये रेगुलर जूस पीता आपका बादाम पिस्ता वाला जूस. दादा बादाम पिस्ता वाला जूस पी के मोटा हो गया. ಈಗ 3ನೇ ಜ್ಯೂಸ್ ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡುವ ಬನ್ನಿ. ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಹಣ್ಣೇನಾದ್ರೂ ಚೆನ್ನಾಗಿರೋದಿದ್ರೆ ಸೂಪರ್. ಹಣ್ಣುಗಳು ಹಾಕೊಳ್ಳಿ, ಹಾಲು ಹಾಕೊಳ್ಳಿ, ಬೆಲ್ಲ ಹಾಕೊಳ್ಳಿ, ಸಕ್ಕರೆ ಹಾಕೊಳ್ಳಿ, ನಿಮ್ ಇಷ್ಟ. ಸ್ವಲ್ಪ ಐಸ್ ಹಾಕೊಳ್ಳಿ, ಇಲ್ಲ ತಣ್ಣಗಿರೋ ನೀರ್ ಹಾಕೊಳ್ಳಿ. ಇಷ್ಟನ್ನು ಹಾಕ್ಬಿಟ್ಟು ಬೆಲ್ಲ ಸಕ್ಕರೆ ಏನ್ ಬೇಕು ಹಾಕೊಳ್ಳಿ. ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲಕ್ಕಿಂತ ಸಕ್ಕರೆನೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಹಾಲು, ನಿಮ್ಮ ಹತ್ರ ಐಸ್ ಕ್ಯೂಬ್ಸ್ ಇದ್ರೆ ಹಾಕೊಳ್ಳಿ. ಐಸ್ ಕ್ಯೂಬ್ ನಿಮ್ಮ ಹತ್ರ ಫ್ರಿಜ್ ಇದ್ದೇ ಇರುತ್ತೆ, ಅದ್ರಲ್ಲಿ ಬಾಟ್ಲಿ ಹಾಕ್ಬಿಡಿ, ಬಾಟ್ಲಿ ಕಟ್ ಮಾಡ್ಬಿಡಿ, ಕ್ಯೂಬ್ಸ್ ಎತ್ಕೊಂಡ್ಬಿಡಿ, ಇಲ್ಲ
ಒಂದು ಗ್ಲಾಸ್ ಅಲ್ಲಿ ಇಕ್ಕಿ, ಇಲ್ಲಾಂದ್ರೆ ಕ್ಯೂಬ್ಸ್ ಟ್ರೈ ಬರುತ್ತೆ ಅದ್ರಲ್ಲಿ ಇಟ್ಕೊಳ್ಳಿ. ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ನೈಸ್ ಆಡಿಸ್ಬಿಟ್ಟು ಇದ್ರ ಮೇಲೆ ನೋಡಿ ಈ ರೀತಿ ಗ್ಲಾಸ್ಗೆ ಹಾಕೊಳ್ಳಿ. ಇವಾಗ ಇದ್ರ ಮೇಲೆ ನೀವು ಐಸ್ ಕ್ರೀಮ್ ಬೇಕಾದ್ರೆ ಹಾಕೊಳ್ಳಿ, ವೆನಿಲಾ ಹಾಕೊಳ್ಳಿ, ಸ್ಟ್ರಾಬೆರಿ, ಯಾವ ಫ್ಲೇವರ್ ಬೇಕಾದ್ರೆ ಹಾಕೊಳ್ಳಿ. ಇವಾಗ ಎಲ್ಲ ಫ್ಲೇವರ್ ಅವೈಲೇಬಲ್ ಇದೆ. ನಾನು ಮತ್ತಷ್ಟು ಜಾಕ್ ಫ್ರೂಟ್ ನ ಕಟ್ ಮಾಡಿ ಕ್ಯೂಬ್ಸ್ ಅದ್ರಲ್ಲಿ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸೇರಿಸ್ತಾ ಇರೋದು ಐಸ್ ಕ್ರೀಮ್, ಬಟರ್ ಸ್ಕಾಚ್. ಹೇಗಿದೆ, ಎಮ್ಮೆಯಾಗಿ ಕಾಣಿಸ್ತಾ ಇದೆಯಲ್ಲ? ಕುಡೀರಿ, ಖುಷಿ ಪಡಿ. ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ. ಸೊ ಇದಾಗಿತ್ತು ಜಾಕ್ ಫ್ರೂಟ್ ಮಿಲ್ಕ್ ಶೇಕ್. ಈಗ ಬನಾನಾ ಮಿಲ್ಕ್ ಶೇಕ್ ಮಾಡುವ ಬನ್ನಿ. ಬನಾನಾ ಮಿಲ್ಕ್ ಶೇಕ್ ತುಂಬಾ ಈಸಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಧ್ಯದಲ್ಲಿ 4 ಲೈನ್ ಹಾಕಿ ಈ ರೀತಿ ಕಟ್ ಮಾಡಿ ಹಿಂಗ್ ತೆಗೆದ್ರೆ, ಸ್ಪೂನ್ ಅಲ್ಲಿ ತೆಗೆದ್ರೆ ಆಯ್ತು. ಇದು ನೀವು ಹಾಲಲ್ಲಾದ್ರೂ ಮಿಲ್ಕ್ ಶೇಕ್ ಮಾಡ್ಕೊಳ್ಳಿ, ಅಥವಾ ತಣ್ಣಗಿರೋ ನೀರ್ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಇಲ್ಲ ಇದ್ರ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಹಿಂಗೆ ಬಿಡ್ಸ್ಕೊಂಡು ತಿನ್ನಿ, ಸಾಕಾಗಿರುತ್ತೆ. ಏನಾದ್ರೂ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಕೊಡ್ದು ಕಾಮೆಂಟ್ ಮಾಡಿ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಮ್ಯಾಂಗೋ ಮಿಲ್ಕ್ ಶೇಕ್ ಆಯ್ತು, ಬನಾನಾ ಮಿಲ್ಕ್ ಶೇಕ್ ಆಯ್ತು, ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಆಯ್ತು, ಮತ್ತು ವಾಟರ್ ಮಿಲನ್ ಜ್ಯೂಸ್ ಆಯ್ತು, ಮತ್ತು ಸ್ನಾಕ್ಸ್ ಕೂಡ ನಿಮ್ಗೋಸ್ಕರ ತಗೊಂಡ್ಬಂದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಗೇನು ದುಡ್ಡು ಖರ್ಚಾಗೋದಿಲ್ಲ, ಏನು ಬಟನ್ ಒತ್ತಂಗಿಲ್ಲ, ಅದ್ರ ಮೇಲೆ ಒತ್ತಿದ್ರೆ ಸಾಕು, ಸಬ್ಸ್ಕ್ರೈಬ್ ಆಗ್ಬಿಡುತ್ತೆ. ಸೊ ಸ್ವಲ್ಪ ಸಕ್ಕರೆ ಹಾಕೊಂಡು, ಅಂದ್ರೆ ಇವಾಗ ನೀವು 1 ಮ್ಯಾಂಗೋ ಮಿಲ್ಕ್ ಶೇಕ್ ಬೇಕು ಅಂದ್ರೆ 3 ಟೀ ಸ್ಪೂನ್ ಸಕ್ಕರೆ ಹಾಕ್ಬೇಕಾಗುತ್ತೆ. ಹಾಲು ನೋಡ್ಕೊಂಡು ಹಾಕೊಳ್ಳಿ. ಆಯ್ತು, ಮಿಕ್ಸ್ ಆಡ್ಸ್ಬಿಟ್ಟು ಗ್ಲಾಸ್ ಅಲ್ಲಿ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಂಡು ಕುಡಿತಾ ಇದ್ರೆ ಸೂಪರ್. ಈ ಬೇಸಿಗೆ ಕಾಲಕ್ಕೆ ಜೀವನ ಸಾರ್ಥಕ ಆಗ್ಬಿಡುತ್ತೆ. ನೋಡಿ ಐಸ್ ಕ್ಯೂಬ್ ಈ ರೀತಿ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ, ಐಸ್ ಮಾಡ್ಕೊಳ್ಳಿ. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ನೀರಲ್ಲಿ ಇಟ್ಕೊಳ್ಳಿ, ಮಾರ್ಕೆಟ್ ಇಂದ ತರ ಬದಲು ಮನೆಯಲ್ಲೇ ಮಾಡ್ಕೊಳ್ಳಿ. ಈಗ ಇದನ್ನ ಮಿಕ್ಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಕ್ಯೂಬ್ಸ್ ಹಾಕೊಂಡು ಸ್ಟ್ರಾ ಹಾಕೊಂಡು ಕುಡಿ, ಇಲ್ಲ ಸ್ಪೂನ್ ಅಲ್ಲಿ ಎತ್ಕೊಂಡು ತಿನ್ನಿ. ಹೇಗಿರುತ್ತೆ, ಜೀವನ ಸಾರ್ಥಕ ಆಗ್ಬಿಡುತ್ತೆ ಕಣ್ರಿ. ಧನ್ಯವಾದಗಳು. ನಮ್ಮ ಡಾಕ್ಟರ್ ಹೇಳ್ತಾ ಇದ್ದಾರೆ ಹೇಗೆ ಅಂತ. ಪಕ್ಕಾ. ಥ್ಯಾಂಕ್ ಯು ಸೋ ಮಚ್.